ನಿಮ್ಮ ಮೊಬೈಲ್ ಅನ್ನ ಯಾವತ್ತೂ ಕೂಡ ಅಪರಿಚಿತರಿಗೆ ಕೊಡ್ಲೇಬೇಡಿ. ಕೊಟ್ರೆ ನೀವು ದೊಡ್ಡ ಸಂಕಷ್ಟಕ್ಕೆ ಸಿಲುಕಿಕೊಂಡಂತೆ ಅರ್ಥ. ನಮ್ಮ ಮೊಬೈಲ್ ಅನ್ನ ಯೂಸ್ ಮಾಡಿ UPI ಗಳಲ್ಲಿ ನಮ್ಮದೇ ಪಿನ್ ಕೋಡ್ ಇದ್ರೂ ಕೂಡ OTP ಇಲ್ಲದೆ ಸುಲಭವಾಗಿ ಸ್ಕ್ಯಾಮ್ ಮಾಡ್ತಾರೆ. ಹೌದು, ಈಗ ಕಾಲ್ ಫಾರ್ವರ್ಡಿಂಗ್ ಅಥವಾ ಮೆಸೇಜ್ ಫಾರ್ವರ್ಡಿಂಗ್ ಟೆಕ್ನಾಲಜಿ ಇದೆ. ಇದನ್ನೇ ಬಳಸಿಕೊಂಡು ಏನ್ ಬೇಕಾದರೂ ಮಾಡಬಹುದು. ಯಾರಾದರೂ ಅಪರಿಚಿತರು ಬಂದು ನಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಗೆ ಕಾಲ್ ಮಾಡಬೇಕು ಅಂತ ನಿಮ್ಮ ಹತ್ರ ಮೊಬೈಲ್ ಕೇಳ್ತಾರೆ. ಅವರು ಈ ಮೊಬೈಲ್ ತೆಗೆದುಕೊಂಡು *401# ಅನ್ನ ಅದರ ಜೊತೆಗೆ ಅವರ ನಂಬರ್ ಅನ್ನ ಡಯಲ್ ಮಾಡ್ತಾರೆ. ಆಗ ನಿಮ್ಮ ನಂಬರ್ಸ್ ನ ಮೆಸೇಜ್, ಕಾಲ್ ಎಲ್ಲ ಕೂಡ ಅವರ ನಂಬರ್ಗೆ ಫಾರ್ವರ್ಡ್ ಆಗುತ್ತೆ. ಅವರ ನಂಬರ್ ನಲ್ಲಿ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ಸ್ಕ್ಯಾಮ್ ಆಗಿರುವ ವಿಷಯ ಬಹಳಷ್ಟು ಜನರಿಗೆ ಗೊತ್ತೇ ಇರೋದಿಲ್ಲ. ಸ್ಕ್ಯಾಮ್ ಆಗಿದ್ಯಾ ಅಂತ ಚೆಕ್ ಮಾಡಿಕೊಳ್ಳೋದಕ್ಕೂ ಕೂಡ ಒಂದು ಕೋಡ್ ಇದೆ. ಮೊಬೈಲ್ ನಲ್ಲಿ *21# ಅನ್ನ ಡಯಲ್ ಮಾಡಿದ್ರೆ ನಮ್ಮ ಕರೆಗಳು ಅಥವಾ ಮೆಸೇಜ್ ಫಾರ್ವರ್ಡ್ ಆಗ್ತಾ ಇದೆಯೋ ಇಲ್ಲವೋ ಅನ್ನೋದು ಗೊತ್ತಾಗುತ್ತೆ. ಒಂದ್ ವೇಳೆ ಫಾರ್ವರ್ಡ್ ಆಗ್ತಾ ಇದ್ರೆ ನೀವು ಮತ್ತೊಮ್ಮೆ #002# ಅನ್ನ ಡಯಲ್ ಮಾಡಬೇಕು. ಈ ರೀತಿ ಮಾಡಿದ್ರೆ ಕಾಲ್ ಮತ್ತೆ ಮೆಸೇಜ್ ಫಾರ್ವರ್ಡ್ ಸ್ಟಾಪ್ ಆಗುತ್ತೆ. ಈ ಇನ್ಫಾರ್ಮೇಶನ್ ಅನ್ನ ಆದಷ್ಟು ಜನರಿಗೆ ಶೇರ್ ಮಾಡಿ. ಈ ವಿಚಾರದ ಕುರಿತು ನಿಮ್ಗೆ ಏನಿಸುತ್ತೆ ಕಮೆಂಟ್ ಮಾಡಿ. ಪೇಜ್ ಅನ್ನ ಫಾಲೋ ಮಾಡೋದಕ್ಕೆ ಮರಿಬೇಡಿ.